ಎಲ್ಲರಿಗೂ ಹಾಯ್. ಇವತ್ತು ಈ ವಿಡಿಯೋದಲ್ಲಿ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಮಾಡೋಣ, ಸೂಪರಾಗಿರುತ್ತೆ. ಸೊ ಅಂಥ ವಿಡಿಯೋ ಯಾವ ಥರ ಮಾಡೋದಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಇಲ್ಲಿ ನಾನು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ವಿತೌಟ್ ಸ್ಕಿನ್ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಸ್ಕಿನ್ ಇಲ್ದಿರೋ ಈ ಥರ ಇಷ್ಟಿಷ್ಟು ಪೀಸ್ ಕಟ್ ಮಾಡ್ಕೊಂಡು ತೊಗೊಂಬಂದ್ಮೇಲೆ ಅದರಲ್ಲಿ 1 ಟೇಬಲ್ ಸ್ಪೂನ್ ಉಪ್ಪು, ಅರ್ಧ ಹೋಳು ನಿಂಬೆ ಹುಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ಇಟ್ಟರೆ ಆ ಪೀಸ್ ಅನ್ನೋದು ಉಪ್ಪು ಹುಳಿ ಹಿಡಿದು ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂದು ಅರ್ಧ ಗಂಟೆನಾದರೂ ಆಚೆ ಇಡಬೇಕು, ಆವಾಗಲೇ ಒಳ್ಳೆ ಟೇಸ್ಟ್ ಬರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಪೀಸ್ಗಳು ತುಂಬ ಸಾಫ್ಟಾಗಿ ಚೆನ್ನಾಗಿ ಉಪ್ಪು ಹುಳಿ ಹಿಡಿಯತ್ತಲ್ಲ ಟೇಸ್ಟ್ ಇರುತ್ತೆ. ಇಲ್ಲಿ ನಾನು 8 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ಬಂದು ತುಂಬ ಖಾರ ಇರೋದ್ರಿಂದ 8 ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇರೋ ಮೆಣಸಿನ್ಕಾಯಿ ಖಾರ ಇಲ್ಲಾಂದರೆ ಒಂದು 10-12 ತಗೊಳ್ಳಿ. ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಬೇಡಿ, ಆ ಸ್ಮೆಲ್ ಬಂದರೆ ಕೆಲವ್ರಿಗೆ ಇಷ್ಟ ಆಗಲ್ಲ, ಸ್ವಲ್ಪ ಕಡಿಮೆ ಮಾಡಿ. 1 ಇಂಚು ಶುಂಠಿ, 1 ಬೆಳ್ಳುಳ್ಳಿ, 1 8 ಗೋಡಂಬಿ ಹಾಕಬೇಕು. ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕಿ ನೈಸಾಗಿ ಈ ಥರ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಬೇಕು. ಅದರಲ್ಲಿ ಚಕ್ಕೆ, ಲವಂಗ, ತೇಜಪತ್ರೆ, ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡಿ ಹಾಕಬೇಕು. ಮೆಂತ್ಯ ಸೊಪ್ಪು ಹಾಕಬೇಕು, ಸ್ವಲ್ಪ ಹಾಕಿದ್ರೆ ಆ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಒಂದು ಕರಿಬೇವಿನ ಸೊಪ್ಪು ರೆಬ್ಬೆ ಹಾಕಿ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಇದರಲ್ಲಿ ನಾವು ಉಪ್ಪು ಹುಳಿಯಲ್ಲಿ ನೆನೆ ಹಾಕಿದ್ವಲ್ಲ ಆ ಚಿಕನ್ ಪೀಸ್ಗಳನ್ನ ಹಾಕ್ಬಿಡ್ಬೇಕು. ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ 1/4 ಟೇಬಲ್ ಸ್ಪೂನ್ ಅರಿಶಿನ, ಅರ್ಧ ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕಬೇಕು. ನಾವು ಫಸ್ಟೇ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ರುಬ್ಬಿದ್ದೀವಲ್ಲ ನೋಡಿಕೊಂಡು ಅಚ್ಚಕಾರದ ಪುಡಿ ಹಾಕಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಒಂದು 5 ನಿಮಿಷ ಈ ಥರ ಫ್ರೈ ಮಾಡಿದರೆ ಎಣ್ಣೆ ಎಲ್ಲ ಈಚೆ ಬಂದಿದೆಯಲ್ಲ, ಪೀಸ್ನು ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾವು ರುಬ್ಬಿರೋ ಪೇಸ್ಟ್ನ ಹಾಕಿಬಿಡಬೇಕು. ಆಂಧ್ರ ಚಿಲ್ಲಿ ಚಿಕನ್ ಅಂದರೆ ಈ ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ತರಿಯಾಗಿ ರುಬ್ತಾರೆ. ಆ ಥರ ರುಬ್ಬಿದ್ರೆ ಸ್ವಲ್ಪ ಅಲ್ಲೆಲ್ಲಿ ಬೀಜಗಳು, ಮೆಣಸಿನ್ಕಾಯಿ ಸಿಪ್ಪೆ ಎಲ್ಲ ಕಾಣಿಸುತ್ತೆ. ಬಟ್ ಮಕ್ಕಳು ಆ ಥರ ಸಿಕ್ಕಿಟ್ಟು ತಿನ್ನಲ್ವಲ್ಲ, ಅದಕ್ಕೋಸ್ಕರ ನಾನು ನೈಸಾಗಿ ಪೇಸ್ಟ್ ಥರ ರುಬ್ಬಿದ್ದೀನಿ. ನಿಮಗೆ ತರಿ ಬೇಕಂದರೆ ಆ ಥರ ರುಬ್ಕೊಳ್ಳಿ. ನೋಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸಿದ್ಮೇಲೆ ಆ ಥರ ಎಣ್ಣೆ ಬಿಟ್ಕೊಳ್ಳುತ್ತಲ್ಲ, ಆಮೇಲೆ ನಾವು ನೀರನ್ನು ಸೇರಿಸ್ಕೋಬೇಕು. ಫಸ್ಟೇ ಸೇರಿಸ್ಬಿಟ್ರೆ ಚಿಕನ್ ಹಸಿ ವಾಸನೆ ಹೊಡೆಯುತ್ತೆ, ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ ನೀರು ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಒಂದು 8 ನಿಮಿಷ ಬೇಯಿಸಿದ್ರೆ ಎಷ್ಟು ಚೆನ್ನಾಗಿ ಬೆಂದಿದೆಯಲ್ಲ. ಈಗ ಒಂದು 3 ಹಸಿರು ಮೆಣಸಿನ್ಕಾಯಿ ಉದ್ದ ಕಟ್ ಮಾಡಿ ಹಾಕಿ ಒಂದು ಕರಿಬೇವಿನ ಸೊಪ್ಪು ರೆಬ್ಬೆ ಹಾಕಬೇಕು. ಗರಂ ಮಸಾಲ 1/4 ಟೇಬಲ್ ಸ್ಪೂನ್, ಕಸೂರಿ ಮೇಥಿ ಒಂದು 1/4 ಟೇಬಲ್ ಸ್ಪೂನ್ ಈ ಥರ ರಬ್ ಮಾಡಿ ಹಾಕಬೇಕು. ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಕುದಿಯೋಕೆ ಬಿಡೋಣ. ಆವಾಗ ಇದರ ಫ್ಲೇವರ್ ಎಲ್ಲ ಹಿಡಿಯುತ್ತೆ. ನಾನು ಉಪ್ಪು ಸರಿ ಹೋಗುತ್ತೆ ಇಲ್ವಾ ಅಂತ ನೋಡಿದೆ, ಸ್ವಲ್ಪ ಕಡಿಮೆ ಆಯಿತು. ಒಂದು 1/4 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಫಸ್ಟ್ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀವಿ, ನೆನಪಿದೆಯಾ? ಈ ಥರ ಮಾಡಿ ಇದು ನಮಗೆ ಚಪಾತಿ, ಬಟರ್ ನಾನು, ರೋಟಿ, ಪುಲ್ಕ ಯಾವುದಕ್ಕಾದ್ರೂ ಸೂಪರ್ ಕಾಂಬಿನೇಷನ್ ಇರುತ್ತೆ. ನಾವು ಗೋಡಂಬಿ ಹಾಕಿರೋದ್ರಿಂದ ಈ ಥರ ಥಿಕ್ನೆಸ್ ಆಗಿ ಗ್ರೇವಿ ಬರುತ್ತೆ. ಸೊ ಅದಕ್ಕಾಗಿ ಗೋಡಂಬಿ ಹಾಕಬೇಕು. ನಿಮಗೆ ಗ್ರೀನ್ ಚಿಲ್ಲಿ ಚಿಕನ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ.